ನಾನು ಬಾಣಲೆ ತಗೊಂಡಿದ್ದೀನಿ. ಬಾಣಲೆಗೆ 1 ಟೇಬಲ್ ಸ್ಪೂನು ಆಯಿಲ್ ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನು. ಇವಾಗ ಆಯಿಲ್ ಬಿಸಿ ಆಯ್ತು. 2 ಟೇಬಲ್ ಸ್ಪೂನು ಕಡಲೆಬೇಳೆ, 2 ಟೇಬಲ್ ಸ್ಪೂನು ಉದ್ದಿನ ಬೇಳೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ 2 ಟೇಬಲ್ ಸ್ಪೂನು ಧನಿಯಾ ಬೀಜ, 1 ಟೇಬಲ್ ಸ್ಪೂನು ಜೀರಿಗೆ, ಕಡಲೆಬೇಳೆ, ಉದ್ದಿನ ಬೇಳೆ, ಜೀರಿಗೆ, ಧನಿಯಾ ಎಲ್ಲ ಹುರಿದಾಗ ಘಮ ಘಮ ಅಂತ ಪರಿಮಳ ಬರುತ್ತೆ. ಅಲ್ಲಿವರೆಗೂ ಹುರ್ಕೊಳ್ಬೇಕು. ಇವಾಗ 1/4 ಟೀ ಸ್ಪೂನು ಮೆಂತ್ಯ, 1/2 ಸ್ಪೂನು ಕಾಳುಮೆಣಸು, ಹಾಗೆ ಸ್ವಲ್ಪ ಕರಿಬೇವು. ಇದನ್ನ ಕೂಡ ಚೆನ್ನಾಗಿ ಹುರ್ಕೊಳ್ಬೇಕು. ಇವಾಗ ಜಾಕಾಯಿ ಹಾಕ್ತಾ ಇದ್ದೀನಿ. ಜಾಕಾಯಿನ ನಾನು 1 ತಗೊಂಡಿದ್ದೀನಿ. 1ರಲ್ಲಿ ಈ ತರ ಪುಡಿ ಮಾಡ್ಕೊಂಡಿದ್ದೀನಿ. 1 ಕೂಡ ಹಾಕ್ತಾ ಇದ್ದೀನಿ. ಆಮೇಲೆ ಜಾಪತ್ರೆ, ಇಷ್ಟು ಜಾಪತ್ರೆ ಹಾಕ್ತಾ ಇದ್ದೀನಿ. ಹಾಗೆ 5 ಪೀಸು ಏಲಕ್ಕಿ, 2 ಮರಾಠಿ ಮೊಗ್ಗು ತಗೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಚಕ್ಕೆ 2 ಇಂಚು, ಲವಂಗ 5 ಪೀಸು. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೀನಿ. 1 ಇಡಿ ಬ್ಯಾಡಗಿ ಮೆಣಸು, ಘಮ ಘಮ ಅಂತ ಒಂದು ಪರಿಮಳ ಬರುತ್ತೆ. ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು. ಪರಿಮಳ ಬರ್ತಾ ಇದೆ. ಇವಾಗ 1/4 ಸ್ಪೂನು ಅರಿಶಿನ, 1 ಚಿಟಿಕೆ ಹಿಂಗ್ ಹಾಕ್ತಾ ಇದ್ದೀನಿ. ಹಿಂಗು ಅರಿಶಿನ ಲಾಸ್ಟ್ ಅಲ್ಲಿ ಹಾಕ್ಬೇಕು. ಇವಾಗ ಮಸಾಲೆ ಎಲ್ಲ ಹುರ್ಕೊಂಡಿದ್ದಾಯ್ತು. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇವಾಗ ಈ ಹುರ್ಕೊಂಡಿರೋ ಮಸಾಲೆ ಎಲ್ಲ ತಣ್ಣಗಾಗ್ಬೇಕು. ತಣ್ಣಗಾದ್ಮೇಲೆ ಪೌಡರ್ ಮಾಡ್ಕೊಳ್ಬೇಕು. ಹುರ್ಕೊಂಡಿರೋ ಮಸಾಲೆ ಎಲ್ಲ ತಣ್ಣಗಾಯ್ತು. ಇವಾಗ ಪೌಡರ್ ಮಾಡ್ಕೊಳ್ಬೇಕು. ಹುರ್ಕೊಂಡಿರೋ ಮಸಾಲೆನ ಜಾರ್ಗೆ ಹಾಕ್ತಾ ಇದ್ದೀನಿ. ಇವಾಗ ಪೌಡರ್ ಮಾಡ್ಕೊಳ್ಬೇಕು. ಇವಾಗ ರೆಡಿ ಆಯ್ತು ವಾಂಗಿಬಾತ್ ಪೌಡರು. ನೋಡಿ, ಈ ತರ ನುಣ್ಣಗೆ ಪೌಡರ್ ಮಾಡ್ಕೊಳ್ಬೇಕು. ವಾಂಗಿಬಾತ್ ಪೌಡರು ರೆಡಿ ಆಯ್ತು. ಇವಾಗ ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಕುಕ್ಕರ್ ಬಿಸಿ ಆಗಿದೆ. ಆಯಿಲ್ ಹಾಕ್ತಾ ಇದ್ದೀನಿ.
ಆಯಿಲ್ ಬಿಸಿ ಆಯ್ತು. ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ 1 ಸ್ಪೂನು. ಒಂದು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು, ಇವಾಗ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಈ ತರ ಕಟ್ ಮಾಡಿದ್ದೀನಿ. 1 ಕ್ಯಾಪ್ಸಿಕಮ್, 2 ಟೊಮೆಟೊ, ಇವಾಗ ಗೋಡಂಬಿ ಹಾಕ್ತಾ ಇದ್ದೀನಿ 10 ಪೀಸ್ ಗೋಡಂಬಿ. ಇವಾಗ ಬಟಾಣಿ ಹಾಕ್ತಾ ಇದ್ದೀನಿ 50 ಗ್ರಾಮ್ ಬಟಾಣಿ. ಹಾಗೆ ನೋಡಿ ಈ ತರ ಉದ್ದಕ್ಕೆ ಬದನೆಕಾಯಿನ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕ್ತಾ ಇದ್ದೀನಿ. 4 ಬದನೆಕಾಯಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು 5 ನಿಮಿಷ. ಬದನೆಕಾಯಿ ಟೊಮೆಟೊ ಎಲ್ಲ ಮೆತ್ತಗಾಗೋವರೆಗೂ ಬಾಡಿಸ್ಕೊಳ್ಬೇಕು. ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಇವಾಗ 2 ಸ್ಪೂನು ಒಣ ಕೊಬ್ಬರಿ ತುರಿನ ಹಾಕ್ತಾ ಇದ್ದೀನಿ. 2 ಸ್ಪೂನು ಒಣ ಕೊಬ್ಬರಿ ತುರಿ, ಇವಾಗ ನಾನು ಅವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ವಾಂಗಿಬಾತ್ ಪೌಡರು, ಅದನ್ನ ಹಾಕ್ತಾ ಇದ್ದೀನಿ. 3 ಸ್ಪೂನ್ ಹಾಕ್ತಾ ಇದ್ದೀನಿ. 1 2 3 ಪೌಡರ್ ಹಾಕಿ ಆದ್ಮೇಲೆ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಅರ್ಧ ಕೆಜಿ ಅಕ್ಕಿ ತಗೊಂಡಿದ್ದೀನಿ, ಅದಕ್ಕೆ 3 ಸ್ಪೂನ್ ಹಾಕ್ತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕು ಅಷ್ಟು. ಇವಾಗ ಈ ಗ್ಲಾಸಲ್ಲಿ 2 ಗ್ಲಾಸು ಅಕ್ಕಿ ತಗೊಂಡಿದ್ದೀನಿ, 4 ಗ್ಲಾಸು ನೀರು ಹಾಕ್ತಾ ಇದ್ದೀನಿ. ಇವಾಗ ಕಲ್ಲುಪ್ಪು ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಹಾಕಿದ್ಮೇಲೆ ಈ ತರ ಮಿಕ್ಸ್ ಮಾಡಿ ನೀರು ಕುದಿಬೇಕು, ಆಮೇಲೆ ಅಕ್ಕಿ ಹಾಕ್ಬೇಕು. ನೀರು ಕುದಿ ಬಂದ್ಮೇಲೆ ಅಕ್ಕಿ ಹಾಕ್ಬೇಕು. ನೀರು ಕುದೀತಾ ಇದೆ, ಅಕ್ಕಿ ಹಾಕ್ತಾ ಇದ್ದೀನಿ. ಅರ್ಧ ಗಂಟೆ ಮುಂಚೆನೆ ತೊಳೆದ್ಬಿಟ್ಟು ನೆನ್ಸಿಟ್ಕೊಂಡಿದ್ದೆ ಅಕ್ಕಿನ, ಇವಾಗ ಹಾಕ್ತಾ ಇದ್ದೀನಿ. ಮನೆಯಲ್ಲೇ ಪೌಡರ್ ಮಾಡ್ಕೊಂಡು ಈ ತರ ಕುಕ್ಕರ್ನಲ್ಲಿ ವಾಂಗಿಬಾತ್ ಮಾಡೋದ್ರಿಂದ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಸಿಲ್ ಕೂಗ್ಸಿದ್ರೆ ಸಾಕು. ಎರಡು ವಿಸಿಲ್ ಆಯ್ತು, ನೋಡೋಣ ವಾಂಗಿಬಾತ್ ಹೇಗಾಗಿದೆ ಅಂತ.
ವಾವ್, ತುಂಬಾ ಚೆನ್ನಾಗಿ ಬಂದಿದೆ ವಾಂಗಿಬಾತು. ವಾಂಗಿಬಾತು ರೆಡಿ ಆಯ್ತು. ನೋಡಿದ್ರಲ್ಲ, ಮನೆಯಲ್ಲೇ ಪೌಡರ್ನ ತಯಾರು ಮಾಡಿ ಕುಕ್ಕರಲ್ಲೇ ವಾಂಗಿಬಾತ್ನ ಹೇಗ್ ಮಾಡಿದೆ ಅಂತ. ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.